ಅಷ್ಟು ಓಡಾಡ್ಸಿದ್ದೀರಲ್ಲ ಅಂತ. ನಾನು ಅವಾಗ 75 kg ಇದ್ದೆ. ಅವ್ರ ಜೊತೆ ಸೇರಿ ಈಗ 84 ಆಗಿದ್ದೀನಿ. 85. ನಾನು ಅವರಲ್ಲ, ಅವ್ರನ್ನ ಇಳ್ಸಕ್ ಹೋಗಿ ನಾನು ಜಾಸ್ತಿ ಆಗಿದ್ದೀನಿ. ಕಡಿಮೆ ಆಗಿಲ್ಲ. ಇಲ್ಲ. ಹೇಗಿದೆ ಸರ್? ಎಷ್ಟು ಖುಷಿ ಆಗ್ತದೆ ರೆಸ್ಪಾನ್ಸ್? ನೀವು ಹೇಳ್ಬೇಕು, ಹೇಗಿತ್ತು? ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟು ಕೆಜಿ ಇಳಿದ್ರಿ ಅಂತ ಕೇಳ್ತಿದ್ದೆ. ನೀವು ಎಷ್ಟು ಕೆಜಿ ಇಳಿದ್ರಿ ಅಂತ ಕೇಳ್ತಿದ್ದೆ. ಸುಮಾರು ಕೆಜಿ ಇಳಿದಿದ್ದೀನಿ ನಾನು. ಸುಮಾರು ಎಷ್ಟು ಇಳಿದಿದ್ದೀನಿ ಅಂದ್ರೆ ನನಗೆ ಗೊತ್ತಾಗ್ತಾ ಇದ್ರಲ್ಲ, ಅಷ್ಟು ಇಳಿದಿದ್ದೀನಿ ನಾನು ಕೆಜಿ. ಅಷ್ಟು ಇಳಿಸಿದಾರೆ ನನ್ನ ಕೈಲಿ. ಗ್ರಾಮ ಇಳಿದಿಲ್ಲ. ಎಷ್ಟು ಕೆಜಿ ಇಳಿಸಿದ್ರಿ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗತ್ತೆ ನಮ್ಗೆ. ಸರ್ ಹೇಳಿ, ಫ್ಲರ್ಟ್ ಕತೆ ಎಲ್ಲಿಂದ ಶುರು ಆಗಿದ್ದು? ಅಂಡ್ ಮದುವೆಗಿಂತ ಮುಂಚೆ ಏನಾದ್ರು ಈಗ ಫ್ಲರ್ಟ್ ಮಾಡಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಕತೆ? ಅವಾಗ ಮಾಡಿದ್ದು ಆ್ಯಕ್ಚುಲಿ ಮದುವೆಗಿಂತ ಮುಂಚೆ. ಸೊ ಅವಾಗ ನಮ್ಮ ಫ್ರೆಂಡ್ಸ್ನೆಲ್ಲ ನೋಡ್ತೀನಿ, ನಿಮ್ಮ ಥರ ಇರ್ತಿದ್ರು. ಸೊ ಅವ್ರಗಳ ಕತೆಗಳನ್ನ ಜೋಡಿಸಿ ಆ್ಯಕ್ಚುಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಬರುತ್ತಲ್ಲ, ಅದು ನಂತರ ಕತೆ, ನನ್ನ ಲವ್ ಅದು ರಿಯಲ್ ಆಗಿ. ಬಟ್ ಈ ಫ್ಲರ್ಟ್ ಕತೆ ಏನಿದೆ ಅದು ನನ್ನ ಫ್ರೆಂಡ್ಸ್, ನಿಮ್ಮ ಥರ ಫ್ರೆಂಡ್ಸ್ ಕತೆ ಅದು. ಸರ್ ಸುದೀಪ್ ಸರ್ ಸಾಂಗ್ ಹಾಡಿದ್ದಾರೆ, ಪ್ಲಸ್ ಅವ್ರ ಟ್ರೈಲರ್ ಕೂಡ ಲಾಂಚ್ ಮಾಡಿಕೊಟ್ರು. ಎಷ್ಟು ಸಪೋರ್ಟಿವ್ ಆಗಿದ್ದೀವಿ? ನಿಮಗೆ ಗೊತ್ತಿಲ್ವಾ? ಈಸ್ ಮೈ ಬಿಗ್ ಬ್ರದರ್. ನಮ್ಮ ಸಿನಿಮಾಗೆ ಮೇನ್ ಪಿಲ್ಲರ್, ಚಾವಣಿ ಎಲ್ಲ. ಸೊ ಎಲ್ಲ ರೀತಿ ಸಪೋರ್ಟು ಅವ್ರ ಕಡೆಯಿಂದ ಇದೆ. ನಿನ್ನೆ ಮೈಸೂರು ಕೂಡ ಪ್ರೀಮಿಯರ್ ಮಾಡಿದ್ರಿ, ಹೇಗಿತ್ತು ರೆಸ್ಪಾನ್ಸ್? ಇಲ್ಲಿ ಹೇಗಿತ್ತು ರೆಸ್ಪಾನ್ಸ್? ಎಕ್ಸ್ಟ್ರಾಡಿನರಿ ರೆಸ್ಪಾನ್ಸ್ ಅಲ್ಲಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ತನಕ ಕನೆಕ್ಷನ್ ಬಿಟ್ಟಿಲ್ಲ ಜನ, ಅದೇ ಖುಷಿಯಾಗಿದ್ದು. ಯಾಕೆಂದರೆ ಒಂದು ಶಾರ್ಟ್ ಇದೆ, ಹಾಸ್ಪಿಟಲ್ ಶಾರ್ಟ್, ಏನು ವಿಷಲ್ ಬಿತ್ತೋ ಅದು ನೆಕ್ಸ್ಟ್ ಲೆವೆಲ್. ಮೈಸೂರಲ್ಲಿ ಕೂಡ ಹಾಗೆಯೇ ಇಲ್ಲಿ ಏನು ನೀವು ನೋಡಿದ್ರೋ ರೆಸ್ಪಾನ್ಸು, ಕಾಮಿಡಿಗೆ ರಿಯಾಕ್ಷನ್ಸ್ಗಳಿರ್ಬೋದು, ಎಮೋಷನ್ಸ್ಗೆ ಏನು ರಿಯಾಕ್ಷನ್ಸ್ ಇರ್ಬೋದು, ಟ್ವಿಸ್ಟ್ಗಳಿಗೆ ಏನೇನು ವಿಷಲ್ಗಳು ಎಲ್ಲನೂ ಸೇಮ್ ಮೈಸೂರಲ್ಲೂ ಇತ್ತು. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಎಲ್ಲರಿಗೂ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನೀವುಗಳು ಹೇಗಾಗ್ತೀರಾ ಗೊತ್ತಿಲ್ಲ, ನಿಮ್ಗಳಿಗೆ ಇಷ್ಟ ಆಯ್ತಾ? ಕಂಟಿನ್ಯೂಡ್ ಅಂತ ಇತ್ತಲ್ಲ ಲಾಸ್ಟ್ ಅಲ್ಲಿ, ಏನಾದ್ರೂ ಪಾರ್ಟ್ ಎಲ್ಲಿದೆ 99? ಟ್ರೈಲರ್ ಅಲ್ಲಿದೆ. ಟ್ರೈಲರ್ ಅಲ್ಲಿದೆ. ಸರ್ ಅಂದ್ರೆ ಟು ಬಿ ಕಂಟಿನ್ಯೂಡ್ ಅಂತ ಲಾಸ್ಟ್ ಅಲ್ಲಿ ನಾವು ನೋಡಿದ್ವಿ. ಹೌದಾ? ಅದನ್ನೇ ನೋಡ್ತಿದ್ದೆ ನಮ್ಮ ನೀನು. ಅಷ್ಟು ಇನ್ ಡೆಪ್ತ್ ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ. ತುಂಬಾ ಇನ್ವಾಲ್ವ್ ಮಾಡಿ ನೋಡಿದ್ವಿ ಸರ್. ಥ್ಯಾಂಕ್ ಯು. ಸಿ ಆ್ಯಕ್ಚುಲಿ ಇಲ್ಲ ಅಷ್ಟೊಂದು ಓವರ್ ಕಾನ್ಫಿಡೆನ್ಸ್ ನಂಗಿಲ್ಲ. ಕತೆ ಅದು ಕಂಟಿನ್ಯೂ ಆಗೋ ಥರನೇ ಬಿಟ್ಟಿರೋದು ಅಷ್ಟೇ. ಸಿ ಮೊದಲನೇದಾಗಿ ಎಲ್ಲರೂ ನಿಮ್ಮನ್ನು ಕರೆಸ್ತಾರೆ, ಎಲ್ಲರೂ ಮೀಡಿಯಾನ ಕರೆಸ್ತಾರೆ, ಎಲ್ಲರೂ ಚೆನ್ನಾಗಿದೆ ಅಂತಾರೆ. ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಇದನ್ನು ಪ್ರೆಸೆಂಟ್ ಮಾಡಬೇಕು ಜನಕ್ಕೆ. ಇದು ನಾವು ಅಷ್ಟು ಕಷ್ಟಪಟ್ಟು ಸ್ಕ್ರೀನ್ ಪ್ಲೇ ಮಾಡಿರ್ತೀವಿ, ಎಲ್ಲ ಬಿಟ್ಬಿಡೋಣ. ಕಾಸ್ಟಿಂಗಿಂದ ಹಿಡಿದು ಡೈರೆಕ್ಷನ್ ಎಲ್ಲನೂ ಬಿಟ್ಬಿಡೋಣ. ಒಂದು ಸ್ಕ್ರಿಪ್ಟ್ ನಿಜವಾಗ್ಲೂ ಅಷ್ಟು ಕಷ್ಟಪಟ್ಟು ಅಷ್ಟು ಸೂಕ್ಷ್ಮವಾಗಿ ಬರ್ದಿರೋದು. ನೀವು ನೋಡಿದ್ದೀರ ಎಲ್ಲೆಲ್ಲಿ ಹೆಂಗೆ ಎಲ್ಲಿ ಡೌನ್ ಆಗುತ್ತೆ, ಎಲ್ಲಿ ಎತ್ಕೊಳ್ಳುತ್ತೆ ಸಿನಿಮಾ, ಎಲ್ಲಿ ಟ್ವಿಸ್ಟ್ಗಳಿದೆ, ಎಲ್ಲೆಲ್ಲಿ ನಕ್ಕಿದ್ರು, ಎಲ್ಲಿ ರಿಯಾಕ್ಷನ್. ಅಂದರೆ ಆ ಸ್ಕ್ರಿಪ್ಟ್ನ ಒಂದು ಅಮೇಝಿಂಗ್ ಪ್ಯಾಟರ್ನಲ್ಲಿ ಬರೀಬೇಕಂದ್ರೆ ಭಾರಿ ಕಷ್ಟ. ಸೊ ಅದಕ್ಕೊಂದು ವ್ಯಾಲ್ಯೂ ಕೊಡಿ ನಮಗೆ. ನನ್ನ ಉಪೇಂದ್ರ ಅವ್ರ ದೊಡ್ಡ ಅಭಿಮಾನಿ ನಾನು. ಆ ರಿವರ್ಸ್ ಸ್ಕ್ರೀನ್ ಪ್ಲೇ ಏನಿದೆ, ನಾನು ನಿಜವಾಗ್ಲೂ ಅದನ್ನೇ ನಾನು ಫಾಲೋ ಮಾಡಿರೋದು. ನೋಡಿ ನನಗೆ ಗೊತ್ತಾಗ್ತಿಲ್ಲ ಜನಕ್ಕೆ ಹೇಗೆ ಹೇಳ್ಬೇಕು ಈ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತ. ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಐ ಮೀನ್ ಇದು ಹೇಳಿದ್ರು ಅವ್ರು ನಂಬಲ್ಲ, ಅದೇ ಪ್ರಾಬ್ಲಮ್ಮು. ಜಸ್ಟ್ ಒನ್ ಥಿಂಗ್, ನಾನು ಒಂದು 5.5 ಲಕ್ಷ ಜನ ಫಾಲೋ ಮಾಡ್ತೀರಾ, ಅದರಲ್ಲಿ ಒಂದು 5,000 10,000 ಜನ ಬಂದು ನೋಡಿದ್ರು ನಿಮ್ಮ ಫ್ರೆಂಡ್ಸ್ಗೆ ನೀವೇ ಹೋಗಿ ಹೇಳ್ತೀರಾ. ಗೊತ್ತಿಲ್ಲ ಬ್ರದರ್ ಹೇಗೆ ಹೇಳೋದು, ಜನಕ್ಕೆ ಹೇಗೆ ಹೇಳೋದು ಸಿನಿಮಾ ಬಂದು ನೋಡಿ ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ. ಪಾಪ ಅನೀಶ್ ಅವ್ರು ಕಾರಲ್ಲಿ ಕೂತ್ಕೊಂಡು ಅಳ್ತಾ ಇದ್ರು. ಅದೆಲ್ಲ ನೋಡಿದ್ರೆ ನನಗೆ ನಿಜವಾಗ್ಲೂ ಅವ್ನು ಪಾಪ ಕಷ್ಟಪಟ್ಟು ಮಾಡಿದ್ದಾನೆ ಸಿನಿಮಾನ. ಆ ಫೀಲ್ಗೆ ಹೋಗಿದ್ದಾನೆ ಅವನು. ಆ್ಯಕ್ಚುಲಿ ಹೇಗೆ ಹೇಳೋದು ಜನಕ್ಕೆ, ಚೆನ್ನಾಗಿದೆ ಬಂದು ನೋಡಿ, ಚೆನ್ನಾಗಿದೆ ಬಂದು ನೋಡಿ. ದೇವರನ್ನೇ ನನ್ಗೆ ಗೊತ್ತೆ. ನಿಮ್ಗೆ ಗೊತ್ತೇನ್ರಿ? ಏನು ಗೊತ್ತಾಗ್ತದೆ? ಇಲ್ಲ ನೀವು ಇದನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಸ್ಟೋರಿ ಲೈನ್ ಇದೆಯಲ್ಲ, ಒಂದು ಇಂಗ್ಲೀಷ್ ಸಿನಿಮಾ ಕ್ಲೂ ಕೊಡ್ತಾ ಇದೀನಿ. ಒಂದು ಇಂಗ್ಲೀಷ್ ಸಿನಿಮಾ ಇಂದ ಒಂದು ಇನ್ಸ್ಪಿರೇಷನ್, ಒಂದೇ ಸಿಂಗಲ್ ಥ್ರೆಡ್ ಇದೆ. ಬಟ್ ಅದರಲ್ಲಿ ಲವ್ ಸ್ಟೋರಿನೇ ಇಲ್ಲ, ಅದರಲ್ಲಿ ಫ್ಲರ್ಟ್ ಸ್ಟೋರಿನೇ ಇಲ್ಲ. ಬಟ್ ಒಂದು ಥ್ರೆಡ್, ಅದು ಯಾವುದು ಅಂತ ನಾಳೆ ಬೆಳಗ್ಗೆ ಹಾಕಿ ಹುಡುಕ್ಬಿಟ್ಟು ನೀವೇ ಹಾಕಿ ಈ ಸಿನಿಮಾ ಇನ್ಸ್ಪಿರೇಷನ್, ಈ ಸಿನಿಮಾ. ಸರ್ ಇನ್ನು ಫ್ಲರ್ಟ್ ಅಂತ ಹೇಳಿದ್ರೆ ನಾವೆಲ್ಲ ಅಂದ್ಕೊಂಡಿದ್ವಿ ನೀವು ಒಂದು 99 ಹುಡುಗಿರಿ ಫ್ಲರ್ಟ್ ಮಾಡಿದ್ದೀರಾ, ಅದೆಲ್ಲ ಟ್ರೈಲರ್ ಅಲ್ಲಿ ತೋರಿಸಿದ್ವಿ. ಸಿನಿಮಾಲ್ ಆಕ್ಚುಲಿ ಬೇರೆನೇ ಇದೆ. ಸೊ ಕನ್ಫ್ಯೂಸ್ ಮಾಡಕ್ಕೆ ಕನ್ಫ್ಯೂಸ್ ಅಲ್ಲ. ಒಂದು ನಿಮಿಷ ನಾನು ಹೇಳ್ತೀನಿ. ಕೊನೆಯಲ್ಲಿ ಸಾಧು ಹತ್ರನೇ ಸುಳ್ಳು ಹೇಳ್ತಿದ್ರೆ ಏನು ಹೆಂಗಿರ್ಬೋದು ಅದು?
ಟು ಬಿ ಕಂಟಿನ್ಯೂಡ್ ಕಪ್ಪನ್ ಕಾ ಥೈಲ್ಯಾಂಡ್ ಹೇಗಿತ್ತು ಸರ್? ಫ್ಯಾಂಟಾಸ್ಟಿಕ್ ಆಗಿತ್ತು, ಚೆನ್ನಾಗಿತ್ತು, ಒಳ್ಳೆ ಶೂಟಿಂಗ್. ನಿಮ್ಗೆ ಅದ್ಭುತವಾದ ಒಂದು ಸೀಕ್ರೆಟ್ ಹೇಳ್ತೀನಿ, ಮುಗಿಲಿ ಒಂದು ವಾರ ಆಗ್ಲಿ, ಆಮೇಲೆ ಹೇಳ್ತೀವಿ. ಥೈಲ್ಯಾಂಡ್ ಹೇಗಿತ್ತು ಅಂತ ಹೇಳ್ತೀವಿ ಎಲ್ಲರೂ. ಸೊ ಅಲ್ಲಿ ಯಾರಾದ್ರೂ ಬೇರೆಯವ್ರ ಶೂಟಿಂಗ್ ನೀವು ಎಲ್ಲ ಶೂಟ್ ಮಾಡೋರೇ ಇರೋದು. ಸರ್ ನೀವೇನ್ ಸರ್ ಇಲ್ಲಿ ಏನಿಲ್ಲ ಸರ್ ನೀವೇನ್ ಸರ್ ಇಲ್ಲಿ ನಮ್ ಹೊಸ girlfriend- ಸಿನಿಮಾ ನೋಡು ನಮ್ ಇಷ್ಟೊಂದ್ ಜನ girlfriend- ಗರ್ಲ್ ಫ್ರೆಂಡ್ಸ್ ಕರ್ಕೊಂಡ್ ಬಿಟ್ಟಿದ್ದೀರಾ? ಹೌದೌದು ನಮ್ಮ ಜೊತೆ ಸೆಲ್ಫಿ ವರ್ಕ್ ಆಗಿದೆ ಸೆಲ್ಫಿ. ನೀವಿಬ್ರು ಈಗ ಟ್ರೆಂಡ್ ಸೆಟ್ಟರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ವಿ ಇಷ್ಟೊತ್ತು. ಅಂದ್ರೆ ಫ್ರೆಂಡ್ಶಿಪ್ಸ್ಗಳು ತುಂಬಾ ಇದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಅಂದ್ರೆ ಕೆಲವು ಫ್ರೆಂಡ್ಶಿಪ್ ಮಾತ್ರ ಜನ ಗೊತ್ತಿಟ್ಕೊಳ್ತಾರೆ. ಸೊ ಇದು ಟ್ರೆಂಡ್ ಸೆಟ್ಟಿಂಗ್ ಆಗುತ್ತಾ ಆಗ್ಬೋದು, ಯಾಕಾಗಲ್ಲ. ಒಬ್ಬ ಒಳ್ಳೆ ಟ್ರೇಡ್ ಮಾರ್ಕ್ ಇದೆ ಆಕ್ಚುಲಿ, ಟ್ರೆಂಡ್ ಸೆಟ್ಟಿಂಗ್ ಅಲ್ಲ. ಒಬ್ಬ ಒಳ್ಳೆ ಆನೆಸ್ಟ್ ಆಗಿ ಇರೋಂಥ ಒಬ್ಬ ಒಳ್ಳೆ ಹುಡುಗ ಹೀರೋ ಹಿಂದೆ ಈ ಥರ ಒಬ್ಬ ಫ್ರೆಂಡ್ ಇರ್ತಾನೆ, ಹುಷಾರಾಗಿದೆ. ಆಕ್ಚುಲಿ ಹೀರೋ ಹಿಂದೆ ಈ ತರ ಫ್ರೆಂಡ್ ಇರ್ತಾನೆ, ಹುಷಾರಾಗಿರಿ. ಹುಷಾರಾಗಿರಿ. ಸರ್ ಹಾಗೆ ಕವಿತಾ ಅವರು ಒಂದು 10 ಸೆಕೆಂಡ್ ಆ ಥರ ಬಂದು ಹೋಗಿದ್ದಾರೆ, ಎಲ್ಲೂ ಬಿಟ್ಕೊಟ್ಟಿಲ್ಲ, ಒಂದು ಸಾಂಗ್ ಅಲ್ಲಿ ಇದ್ದಾರೆ ಅಂತ ಕೂಡ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಅದಕ್ಕೆ ಕೊನೆ ಸ್ಪೆಷಲ್ ಥ್ಯಾಂಕ್ಸ್ ಹಾಕ್ಬಿಟ್ಟಿದೀವಲ್ಲ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಗೊತ್ತಿಲ್ಲ, ಈಗಲೂ ನನಗೆ ಗೊತ್ತಿಲ್ಲ ಹೆಂಗ್ ಕರಿಬೇಕು ಅಂತ. ದಯವಿಟ್ಟು ನೀವೇ ಹೇಳಿ ಜನಕ್ಕೆ, ಬಂದು ನೋಡ್ಬಿಡಿ ಸಿನಿಮಾನ, ಸಖತ್ತಾಗಿದೆ ಅಂತ. ಓಕೆ, ಬನ್ನಿ. ಥ್ಯಾಂಕ್ ಯು.